ಎಂದು ಡಾಕ್ಟರ್ ರಾಜ್ಕುಮಾರ್ ಅವರ 18ನೇ ಪುಣ್ಯತಿಥಿ ನಡೀತಾ ಇದೆ ಅದ್ದೂರಿಯಾಗಿ ಕಂಠೀರವ ಸ್ಟುಡಿಯೋದಲ್ಲಿ. ಇಡೀ ರಾಜ್ ಫ್ಯಾಮಿಲಿ ಅವರೆಲ್ಲರೂ ಸೇರ್ಕೊಂಡು ಅಣ್ಣ ಅವರ ನೆನಪಿನಲ್ಲಿ ಒಂದು ಅಣ್ಣ ಅವರ ಸಮಾಧಿಗೆ ಪೂಜೆಯನ್ನ ಸಲ್ಲಿಸಿದ್ದಾರೆ. ಸೊ ಸದ್ಯ ಇವಾಗ ನಮ್ಮ ಜೊತೆ ಇದ್ದಾರೆ. ಸೊ ಕನ್ನಡ ಚಿತ್ರರಂಗದ ರಾಘಣ್ಣ. ಸೊ ಅವರು ಏನ್ ಹೇಳ್ತಾರೆ ಅಂತ ಕೇಳೋಣ. ರಗಣ, ಈಗ ಅಪ್ಪಾಜಿ ಅವರು ಕಳ್ಕೊಂಡು 18 ವರ್ಷಗಳಾಗಿದೆ. ಸೊ ಅವರ ಒಂದು ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿದ್ರ, ಏನ್ ಹೇಳಕ್ ಇಷ್ಟಪಡ್ತಾರೆ? ಅಪ್ಪಾಜಿ, ನಾನು ಆ್ಯಕ್ಚುಲಿ ದಿನಾ ಬರ್ತೀನಿ ಅಪ್ಪಾಜಿ. ನನ್ನ ತಮ್ಮ ಬರ್ತಿದ್ದ, ನನಗೆ ಮಧ್ಯೆ ಹುಷಾರು ತಪ್ಪಿಟ್ಟು ಬರ್ತಾ ಇರಲಿಲ್ಲ. ಅವನು ಹೋದ್ಮೇಲೆ ದಿನಾ ಬರ್ತೀನಿ, ಬಂದು 3 ಜನಕ್ಕೂ ನಮಸ್ಕಾರ ಮಾಡ್ಕೊಂಡು ಹೋಗ್ತೀನಿ. ಅವರು ಕಳ್ಕೊಂಡಂಗೆ ಇರುತ್ತಪ್ಪ. ಏನೋ ಒಂದು ಕೈಯಲ್ಲಿ ಬರ್ಬರದೇ ಇದ್ದಂಗೆ, ಒಂದು ದೇವಸ್ಥಾನದಲ್ಲಿ ಗರ್ಭಗುಡಿ ಇಲ್ಲದೆ ಇರೋಂಗೆ, ರಾಜ್ಯದಲ್ಲಿ ರಾಜ ಇಲ್ಲದೆ ಇರೋಷ್ಟು ನೋವು ಆ ಖಾಲಿನ ಇದ್ದೇ ಇದೆ. ಆದರೂ ಎಲ್ಲೋ ಇದರ ಒಂದು ನಂಬಿಕೆ. ಅವ್ರ ಸಿನಿಮಾಗಳು, ಅವ್ರು ಮಾಡಿದ ಪಾತ್ರಗಳು ನಮ್ಮ ಜೊತೆ ಇನ್ನೂ ಓಡಾಡ್ತಿದೆ, ಬದುಕ್ತಾ ಇದ್ದಾರೆ, ಜೀವಂತವಾಗಿದ್ದಾರೆ, ಎಲ್ರಿಗೂ ಒಳ್ಳೇದು ಮಾಡ್ತಾರೆ ಅಂತ ನನಗೆ ಅನ್ನಿಸ್ತಾ ಇದೆ. ನೀವಾಗಲೇ ಹೇಳ್ತಾ ಇದ್ರಿ, ಸೊ ಮೊಮ್ಮಕ್ಕಳು ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಆ ಒಂದು ಗಳಿಗೆಯನ್ನ ಕಣ್ತುಂಬ್ಕೊಳ್ಳೋದಕ್ಕೆ ಅಣ್ಣ ಅವ್ರು ಇಲ್ಲ ಅಂತ ಹೇಳ್ಬಿಟ್ಟು ಇದ್ದಿದ್ರೆ ಇವತ್ತು ತುಂಬಾನೇ ಖುಷಿ ಪಡ್ತಾ ಇದ್ರು. ಸೊ ಮೇಲಿಂದಾನೇ ಆಶೀರ್ವಾದ ಮಾಡ್ತಾ ಇದ್ದಾರೆ. ಎಕ್ಸಾಂಪಲ್ ಒಂದು ಸರಳ ಪ್ರೇಮ ಕಥೆ ಆಗಿರ್ಬೋದು, ಯುವ ಸಿನಿಮಾ ಆಗಿರ್ಬೋದು. ಸೊ ಅವರ ಒಂದು ಸಿನಿಮಾಗಳಿಗೆ ಯಾವ ರೀತಿ ಆಶೀರ್ವಾದವನ್ನು ಮಾಡ್ತಾರೆ ಅಂತ. ಅವರು ಸ್ವತಃವಾಗಿ ಎದುರುಗಡೆ ಇಲ್ಲ ಅಂದ್ರೂ ಒಳ್ಳೊಳ್ಳೆ ಡೈರೆಕ್ಟರ್ನ, ಒಳ್ಳೆ ಪ್ರೊಡಕ್ಷನ್ನ ಕಳಿಸಿದ್ದಾರೆ. ಪಿಕ್ಚರ್ನ ಯಶಸ್ವಿಯಾಗಿದೆ ಅಂದರೆ ನಮ್ಮ ತಂದೆ ಪಾದಕ್ಕೆ ಸೇರೋದು ಅದು. ಯಾಕಂದರೆ ಅವರ ತಂದೆ ಪುಟ್ಟಸ್ವಾಮಿ ಅನ್ನೋರು, ಇದು 8 ಜನ್ಮ ಹೀಗೆ ಇರುತ್ತೆ, ನಮ್ಮ ಕುಟುಂಬ ಸಿನಿಮಾ ಸೇವೆ ಮಾಡ್ತಾ ಇರುತ್ತೆ ಅಂತ ನಮಗೆ ಆಶೀರ್ವಾದ ಮಾಡೋಗಿದ್ದಾರೆ. ನಮ್ಮ ತಂದೆ ಅದನ್ನೇ ಹೇಳಿದರು. ಆ ರೀತಿ ಯಾರು ಬಂದರು, ಯಾವಾಗ ಬಂದರು, ಅವ್ರಿಲ್ಲ ಅಂದರು ಅವ್ರೇನು ಆಶೀರ್ವಾದ ಮಾಡಬೇಕು, ಅವ್ರೇನು ಕೆಲಸ ಮಾಡಬೇಕು ಮಾಡ್ತಾ ಇದ್ದಾರೆ. ಸೊ ಈಗ ಇನ್ನೇನು ಕೆಲವೇ ದಿನಗಳಲ್ಲಿ ಲೋಕಸಭಾ ಚುನಾವಣೆ ಬರ್ತಾ ಇದೆ. ಗೀತಕ್ಕ ಅವರು ಶಿವಮೊಗ್ಗ ಕ್ಷೇತ್ರದಿಂದ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಸೊ ಇವತ್ತೇನೋ ಶಿವಣ್ಣ ಮತ್ತೆ ಗೀತಕ್ಕ ಅವರೇನೋ ಬಂದು ಅಣ್ಣವ್ರ ಆಶೀರ್ವಾದ ಪಡೆಯುವಂತ ಚಾನ್ಸಸ್ ಇದೆಯಾ ಅಂತ ಗೊತ್ತಿಲ್ಲಪ್ಪ. ಅವ್ರು ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ. ಅವ್ರು ಪ್ರಚಾರಕ್ಕೆ ಹೋಗಿದ್ರೆ ಇವತ್ತು ಬರೋದು ಡೌಟು. ಇಲ್ಲೇ ಇದ್ರೆ ಖಂಡಿತ ಬರ್ತಾರೆ, ಯಾವ್ದಾರು ಒಂದು ಟೈಮ್ ಬಂದೇ ಬರ್ತಾರೆ. ಮಕ್ಕಳು, ಮೊಮ್ಮಕ್ಕಳು ಎಲ್ಲ ಬರ್ತೀವಿ. ಅವ್ರು ಇಷ್ಟೊತ್ತಿಗೆ ಇದ್ದಿದ್ರೆ ಇಲ್ಲೇ ಬಂದ್ಬಿಡೋರು, ನಮ್ಮ ಜೊತೆಗೆ ಮಾಡೋರು. ಎಲ್ಲ ಹೆಂಗೋ ಒಂದು ರಾತ್ರಿ ಒಳಗೆ ಬಂದು ಮಾಡ್ಕೊಂಡು ಹೋಗ್ತಾನೆ. ಅಶ್ವಿನಿ ಮೇಡಮ್ ಹೊರಗಡೆ ಹೋಗಿದ್ದಾರೆ, ಊರಲ್ಲಿಲ್ಲ ಅವರು. ಅವ್ರಿಗೆ ಪಾಪ ಒಂದೊಂದ್ಸಲ ಈ ಜಾಗಕ್ಕೆ ಬರೋಕ್ಕೆ ನೊಂದ್ಕೋತಾರೆ ಅವರು. ಮಕ್ಕಳನ್ನು ಕರ್ಕೊಂಡೇ ಬರಲ್ಲ ನಾನು, ಅವ್ರ ಅಪ್ಪನ ಆ ಥರ ನೋಡಬೇಕಲ್ಲ ಅಂತ ಕರ್ಕೊಂಡೇ ಬರಲ್ಲ ನಾನು. ಎಲ್ಲೋ ಒಂದು ಮನಸ್ಸಲ್ಲಿ ಅವರಪ್ಪ ಇನ್ನೂ ಇದ್ದಾರೆ, ಓಡಾಡ್ತಿದ್ದಾರೆ ಅಂತ ಅನ್ಕೊಂಡಿದ್ದಾರೆ. ಇಲ್ಲಿ ಕರ್ಕೊಂಬಂದು ಅವ್ರು ಇಲ್ಲ ಅನ್ನೋದು ಒಂದು ಭಾವನೆ ಕೊಡೋದು ಬೇಡ ಅಂತ ಕರ್ಕೊಂಬಂದಿಲ್ಲ ನಾವು. ಎಲ್ಲರೂ ಚೆನ್ನಾಗಿದ್ದೀವಿ ಅಪ್ಪಾಜಿ. ಇದೆ ನೋವಿದೆ, ನೋವು ಜೊತೆ ನೋವನ್ನ ಜೀರ್ಣಿಸ್ಕೊಂಡು ಬದುಕ್ತಾ ಇದೀವಿ. ಸೊ ಮೊನ್ನೆ ಅಷ್ಟೇ ಅಪ್ಪು ಅವರ ಬರ್ತ್ಡೇ ಆಯಿತು. ಸೊ ಇವತ್ತು ಅಪ್ಪು ಅವರ ಇದು ಅಣ್ಣ ಅವರ ಪುಣ್ಯ ಸ್ಮರಣೆ ಆಗ್ತಾ ಇದೆ. ಸೊ ಎಷ್ಟು ಜನ ಅಭಿಮಾನಿಗಳು ಎಲ್ಲ ಬರ್ತಾ ಇರ್ತಾರೆ. ಸೊ ಅವ್ರಿಗೇನಾದರೂ ಊಟದ ವ್ಯವಸ್ಥೆ ಏನಾದರೂ ಏರ್ಪಾಡು ಮಾಡಿದ್ದಾರೆ? ಇಲ್ಲಪ್ಪಾಜಿ, ಇಲ್ಲಿ ಇವತ್ತು ಇದು ಸರ್ಕಾರದಿಂದನೇ ಮಾಡ್ತಾ ಇದ್ದಾರೆ. ಯಾಕಂದರೆ ಅಪ್ಪಾಜಿ ಅವ್ರದ್ದು ಮಾಡಬೇಕು ಅಂತ ಅಲ್ಲಾಗಲೇ ಡಿಕ್ಲೇರ್ ಆಗಿದೆ. ಅವರೇ ಈ ಅಲಂಕಾರ ಮಾಡಿಸಿ ಬಂದು ಹೋಗೋರಿಗೆ ಪ್ರಸಾದ ಕೊಡ್ತಾರೆ. ಬಟ್ ಅಪ್ಪು ಬರ್ಡೇಗೆಲ್ಲ ಏನು ಮಾಡ್ತಾರೆ, ಈಗ ಅಭಿಮಾನಿಗಳು ತುಂಬ ಹೆಚ್ಕೊಂಬಿಟ್ಟಿದ್ದಾರೆ. ಅವ್ರುಗಳೇ 3-4 ಕಡೆ ಕೊಡ್ತಾ ಇರ್ತಾರೆ. ಇದಕ್ಕೆ ಗೌರ್ಮೆಂಟಿಂದ ಮಾಡಿಸ್ತಾ ಇದ್ದಾರೆ. ನಮಸ್ತೆ ಸರ್. ಇದಿಷ್ಟು ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ 18ನೇ ಪುಣ್ಯ ಸ್ಮರಣೆಯ ಬಗ್ಗೆ ರಾಘಣ್ಣ ಅವರ ಮಾತು. ಕ್ಯಾಮರಾ ಪರ್ಸನ್ ಪ್ರಶಾಂತ್ ಜೊತೆ ಮಂಜುನಾಥ್ ಶ್ರೀನಿವಾಸ್, ವಿಸ್ತಾರ ನ್ಯೂಸ್, ಬೆಂಗಳೂರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.